ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಯಶಸ್ವಿನಿ. ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್. ಯೂಶ್ವಲಿ ನಾವು ದೇವಸ್ಥಾನ, ಟ್ರಾವೆಲಿಂಗ್, ಫ್ಯಾಮಿಲಿ ಔಟಿಂಗ್ನ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಬಟ್ ಟುಡೇ ವಿ ಥಾಟ್ ವೈ ನಾಟ್ ಟು ಟ್ರೈ ಎ ನ್ಯೂ ಫುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನಾವಿವತ್ತು ಬಂದಿರೋದು ಬ್ಯಾಂಗ್ಳೂರ್ ಅಡ್ಡ ಪಬ್ಗೆ. ವೀಕೆಂಡ್ ಅಂದರೆ ಬ್ಯಾಂಗ್ಳೂರಲ್ಲಿ ಚಿಲ್ ಮಾಡೋಕ್ಕೆ ಸಾಕಷ್ಟು ಪ್ಲೇಸಸ್ ಇದೆ. ಆದರೆ ಗುಡ್ ಆಂಬಿಯನ್ಸ್, ಟೇಸ್ಟಿ ಫುಡ್, ರಿಫ್ರೆಶಿಂಗ್ ಡ್ರಿಂಕ್ಸ್ ಮತ್ತು ಕ್ವಾಲಿಟಿ ಟೈಮ್ ಆಲ್ ಇನ್ ಒನ್ ಪ್ಲೇಸಲ್ಲಿ ಸಿಗಬೇಕಂದ್ರೆ ಬ್ಯಾಂಗ್ಳೂರ್ ಅಡ್ಡ ಡೆಫಿನೆಟ್ಲಿ ಕಮ್ಸ್ ಅಂಡರ್ ದಟ್ ಲಿಸ್ಟ್. ಇವತ್ತಿನ ವಿಡಿಯೋನಲ್ಲಿ ನಾವು ಇಲ್ಲಿ ಆರ್ಡರ್ ಮಾಡಿದ ಪ್ರತಿಯೊಂದು ಡಿಶನ್ನು ಟೇಸ್ಟ್ ಮಾಡಿ ಹಾನೆಸ್ಟ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀವಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೋ ಇನ್ಸೈಡ್. ಎಂಟ್ರೆನ್ಸ್ ಇಂದನೇ ಕನ್ನಡ ವರ್ಣಮಾಲೆಯಿಂದ ಡೆಕೋರೇಟ್ ಮಾಡಿದ್ದಾರೆ. ಇದು ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ವೆಲ್ಕಮ್. ಇದು ಅಲ್ಲದೆ ಬ್ಯಾಂಗ್ಳೂರ್ನ ಫೇಮಸ್ ಪ್ಲೇಸಸ್, ಬ್ಯಾಂಗ್ಳೂರ್ ಟ್ರಾಫಿಕ್, ಫುಡ್, ಆಮೇಲೆ ನಾಡಪ್ರಭು ಕೆಂಪೇಗೌಡರು, IT ಕಂಪ್ನೀಸ್, ಬ್ಯಾಂಗ್ಳೂರ್ ಅಂದರೆ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅದನ್ನೆಲ್ಲ ಚಿಕ್ಕದಾಗಿ ಚೊಕ್ಕದಾಗಿ ಗೋಡೆ ಮೇಲೆ ಶೋಕೇಸ್ ಮಾಡಿದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಈ ಥರ ಸುಮಾರು ಕನ್ನಡದ ಪ್ರೊವರ್ಬ್ಸ್ನ ಕೂಡ ಇಲ್ಲಿ ಹಾಕಿದ್ದಾರೆ. ಇದು ಇಂಡಿಯಾಸ್ ಫಸ್ಟ್ ಕನ್ನಡ ಥೀಮ್ಡ್ ಪಬ್ ಅನ್ನೋದು ಇದರ ಬಿಗ್ಗೆಸ್ಟ್ ಹೈಲೈಟ್. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ವಿಷ್ಣುವರ್ಧನ್, ಶಂಕರ್ನಾಗ್, ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್, ಅಂಬರೀಷ್, ಮಾಲಾಶ್ರೀ, ಮಿನುಗುತ್ತಾರೆ ಕಲ್ಪನಾ, ಹೀಗೆ ಸುಮಾರು ಚಿತ್ರರಂಗದ ಆ್ಯಕ್ಟರ್ಸ್ ಬಗ್ಗೆ ಇಲ್ಲಿ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಜೊತೆಗೆ ಕೆಂಪೇಗೌಡರು, ಕುವೆಂಪು, ಅಬ್ದುಲ್ ಕಲಾಂ, ಪೂರ್ಣಚಂದ್ರ ತೇಜಸ್ವಿ, ರವಿ ಬೆಳಗೆರೆ, ಸುಧಾಮೂರ್ತಿ, ಮತ್ತು ಬ್ಯಾಂಗ್ಳೂರಿನ ಫೇಮಸ್ ಬ್ಯಾಂಗ್ಳೂರ್ ಏರ್ಪೋರ್ಟ್, ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ, ಜಯನಗರ, ಜಾಲಹಳ್ಳಿ ಏರ್ಫೋರ್ಸ್, ಹೇಳ್ತಾ ಹೋದರೆ ಸುಮಾರು ವಿಷಯನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದು ಕೈಂಡ್ ಆಫ್ ಲೈಬ್ರರಿ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ವಿಷಯನ ಫುಡ್ ಎಂಜಾಯ್ ಮಾಡ್ತಾ ತಿಳ್ಕೊಳ್ಬೋದು. ಯೂಶಲಿ ಪಬ್ ಅಂದರೆ ಮಾಡರ್ನ್ ಇಂಟೀರಿಯರ್ಸ್ ಮಾತ್ರ ನೋಡಿರ್ತೀವಿ, ಆದರೆ ಇಲ್ಲಿ ಫನ್ ಜೊತೆಗೆ ಕನ್ನಡತನಕ್ಕೂ ಈಕ್ವಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ನಲ್ಲಿ ಕನ್ನಡ ಸಾಂಗ್ಸ್ ಪ್ಲೇ ಆಗ್ತಾ ಇರುತ್ತೆ, ಪರ್ಫೆಕ್ಟ್ ವಾಲ್ಯೂಮ್ನಲ್ಲಿರುತ್ತೆ, ಜಾಸ್ತಿ ಲೌಡ್ ಕೂಡ ಅಲ್ಲ, ಇತ್ತ ಬೋರಿಂಗ್ ಕೂಡ ಅಲ್ಲ. ನಾವು ಸೀಟಿಂಗ್ ಏರಿಯಾನಲ್ಲಿ ಸೆಟಲ್ ಆದಮೇಲೆ ಮೆನು ಕಾರ್ಡ್ ನೋಡೋಕೆ ಶುರು ಮಾಡಿದ್ವಿ. ಹಾನೆಸ್ಟ್ಲಿ ಹೇಳಬೇಕಂದ್ರೆ ಮೆನುನಲ್ಲಿ ಸಾಕಷ್ಟು ಆಪ್ಷನ್ಸ್ ಇದ್ವು. ಸ್ಟಾರ್ಟರ್ಸ್, ಗ್ರಿಲ್, ಬಿರಿಯಾನೀಸ್, ಡೆಸರ್ಟ್ಸ್, ಕಾಕ್ಟೈಲ್ಸ್, ಮಾಕ್ಟೈಲ್ಸ್ ಅಂತ ಸುಮಾರು ವೆರೈಟೀಸ್ ಇತ್ತು. ಸ್ವಲ್ಪ ಡಿಸ್ಕಷನ್ ಮಾಡಿ ಫೈನಲಿ ಆರ್ಡರ್ ಪ್ಲೇಸ್ ಮಾಡಿದ್ವಿ. ಒನ್ ಥಿಂಗ್ ಹೇಳಬೇಕಂದ್ರೆ ರೆಸ್ಟೋರೆಂಟಲ್ಲಿ ಫುಡ್ ಟೇಸ್ಟ್ ಒಂದೇ ಮುಖ್ಯ ಆಗಲ್ಲ, ಓವರಾಲ್ ಎಕ್ಸ್ಪೀರಿಯನ್ಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ಲೇಸಲ್ಲಿ ಸ್ಟಾಫ್ ಬಿಹೇವಿಯರ್ ಕೂಡ ತುಂಬ ಪೊಲೈಟ್ ಆಗಿತ್ತು. ಆರ್ಡರ್ ಎಕ್ಸ್ಪ್ಲೈನ್ ಮಾಡೋದು, ಸಜೆಷನ್ ಕೊಡೋದು, ಆಲ್ ವರ್ ರಿಯಲಿ ಗುಡ್. ಸ್ವಲ್ಪ ಹೊತ್ತಿನ ನಂತರ ನಮ್ಮ ಟೇಬಲ್ಗೆ ಮೊದಲ ಡ್ರಿಂಕ್ ಬಂತು. ಅದು ಆ್ಯಡಮ್ಸ್ ಆ್ಯಪಲ್ ಮಾಕ್ಟೈಲ್. ತುಂಬ ಅಟ್ರಾಕ್ಟಿವ್ ಆಗಿತ್ತು. ನೋಡಿದ್ರೇ ಇದು ರಿಫ್ರೆಶಿಂಗ್ ಇರಬೇಕು ಅನ್ನೋ ಫೀಲಿಂಗ್ ಬರ್ತಾ ಇತ್ತು. ಫಸ್ಟ್ ಸಿಪ್ ತೊಗೊಂಡಿದ ತಕ್ಷಣ ಫ್ರೆಶ್ ಫ್ರೂಟಿ ಫ್ಲೇವರ್, ಸ್ವೀಟ್ನೆಸ್ ಪರ್ಫೆಕ್ಟ್ ಆಗಿತ್ತು. ಐಸ್ ಜೊತೆ ಚಿಲ್ಡ್ ಆಗಿ ಸರ್ವ್ ಮಾಡಿದ್ರಿಂದ ಪ್ರತಿಯೊಂದು ಸಿಪ್ ಕೂಡ ರಿಫ್ರೆಶಿಂಗ್ ಫೀಲ್ ಕೊಡ್ತಿತ್ತು. ನೆಕ್ಸ್ಟ್ ಪಾಶ್ ಜಿಂಜರ್ ಶಾಂಡಿ ಕಾಕ್ಟೈಲ್. ಇದು ಮಾಕ್ಟೈಲ್ಗಿಂತ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇದರ ಅರೋಮಾ ಜಿಂಜರ್ ಫ್ಲೇವರ್ ಫೀಲ್ ಕೊಡ್ತಿತ್ತು. ಫಸ್ಟ್ ಸಿಪ್ನಲ್ಲೇ ಜಿಂಜರ್ ಫ್ಲೇವರ್, ಲೈಟ್ ಸಿಟ್ರಸ್ ಟೇಸ್ಟ್ ಕಾಂಬಿನೇಷನ್ ಯೂನಿಕ್ ಆಗಿತ್ತು. ಬಟ್ ಐ ಡೋಂಟ್ ಲೈಕ್ ಕಾಕ್ಟೈಲ್, ಸೊ ಇದು ನನಗೆ ಓಕೆ ಅನ್ನಿಸ್ತು. ಡ್ರಿಂಕ್ ಎಂಜಾಯ್ ಮಾಡ್ತಿದ್ದಾಗ ಆಂಬಿಯನ್ಸ್ ಇನ್ನೂ ಎಂಜಾಯಬಲ್ ಆಗಿತ್ತು. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಚೇಂಜ್ ಆಗ್ತಾಯಿತ್ತು, ಅದರಲ್ಲೂ ನಮ್ಮ ಕನ್ನಡ ಸಾಂಗ್ಸ್. ಲೈವ್ ಮ್ಯಾಚ್ ಕೂಡ ಬರ್ತಾ ಇತ್ತು. ಮಾಕ್ಟೈಲ್ ಎಲ್ಲ ಫಿನಿಶ್ ಆಗೋಷ್ಟರಲ್ಲಿ ನಮ್ಮ ಸ್ಟಾರ್ಟರ್ ಕೂಡ ಬರೋಕ್ಕೆ ಶುರುವಾಯಿತು. ಹಾನೆಸ್ಟ್ಲಿ ನೋಡಿದ ತಕ್ಷಣ ಟೇಸ್ಟ್ ಮಾಡಬೇಕು ಅನ್ನಿಸ್ತು. ಮೊದಲಿಗೆ ಬಂದಿದ್ದು ಚೀಸ್ ಆಮ್ಲೆಟ್. ನಿಜ ಹೇಳಬೇಕು ಅಂದರೆ ಪಬ್ಗೆಲ್ಲ ಬಂದಾಗ ಆಮ್ಲೆಟ್ ಆರ್ಡರ್ ಮಾಡೋದು ಸ್ವಲ್ಪ ಅನ್ಯೂಶಲ್ ಅನ್ನಿಸ್ಬೋದು. ಬಟ್ ಮೆನುನಲ್ಲಿ ನೋಡಿದಾಗ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ವಿ. ಪ್ಲೇಟ್ ಸರ್ವ್ ಮಾಡಿದ ರೀತಿ ತುಂಬ ಸಿಂಪಲ್ ಆಗಿತ್ತು. ನೈಫಿಂದ ಕಟ್ ಮಾಡಿದ ತಕ್ಷಣ ಒಳಗಿದ್ದ ಮೆಲ್ಟೆಡ್ ಚೀಸ್ ನಿಧಾನವಾಗಿ ಆಚೆ ಬರೋದು ನೋಡಿದ್ರೆ ವಾವ್ ಅನ್ಸೋದು. ಸಾಫ್ಟ್, ಕ್ರೀಮಿ, ಚೀಸಿ, ಈ 3 ವರ್ಡ್ ಸಾಕು ಈ ಡಿಶ್ನ ಡಿಸ್ಕ್ರೈಬ್ ಮಾಡೋಕೆ. ನೆಕ್ಸ್ಟು ನಾವು ಟ್ರೈ ಮಾಡಿದ್ದು ಜಪಾನ್ ಚಿಕನ್. ಪ್ರೆಸೆಂಟೇಷನ್ ಫಸ್ಟ್ ಇಂಪ್ರೆಷನಲ್ಲೇ ಸೂಪರ್ಬ್. ಸಾಸ್ ಕೋಟಿಂಗ್, ಗಾರ್ನಿಷಿಂಗ್, ಪ್ಲೇಟಿಂಗ್ ಎಲ್ಲ ಚೆನ್ನಾಗಿತ್ತು. ತುಂಬಾ ಟೆಂಪ್ಟಿಂಗ್ ಆಗಿತ್ತು. ಫಸ್ಟ್ ಬೈಟಲ್ಲೇ ಔಟರ್ ಕೋಟಿಂಗ್ ಸ್ಲೈಟ್ಲಿ ಕ್ರಿಸ್ಪಿ, ಇನ್ಸೈಡ್ ಫುಲ್ ಜ್ಯೂಸಿ ಆಗಿತ್ತು. ಅದರ ಮೇಲಿದ್ದ ಸಾಸ್ ಈ ಡಿಶ್ನ ಹೈಲೈಟ್. ಸ್ವೀಟ್ನೆಸ್ಸು, ಸ್ಪೈಸಿನೆಸ್ಸು ಎಲ್ಲ ಬ್ಯಾಲೆನ್ಸ್ಡ್ ಆಗಿತ್ತು.
ಹಾನೆಸ್ಟ್ಲಿ ಸೆಕೆಂಡ್ ಟೈಮ್ ವಿಸಿಟ್ ಮಾಡಿದ್ರು ಮತ್ತೆ ಇದನ್ನು ಆರ್ಡರ್ ಮಾಡ್ತೀವಿ ಅನಿಸುತ್ತೆ. ಸಮ್ಟೈಮ್ಸ್ ಬ್ಯುಸಿ ವರ್ಕ್ ಶೆಡ್ಯೂಲ್ ಮಧ್ಯೆ ಇಂಥ ಒಂದು ಪೀಸ್ಫುಲ್ ಡೇ ರಿಯಲಿ ಮ್ಯಾಟರ್ಸ್. ಗುಡ್ ಫುಡ್, ಗುಡ್ ಡ್ರಿಂಕ್, ಗುಡ್ ಕಂಪನಿ, ದಟ್ಸ್ ಆಲ್ ವಿ ನೀಡ್ ಸಮ್ಟೈಮ್ಸ್. ನೆಕ್ಸ್ಟು ನಾವು ಆರ್ಡರ್ ಮಾಡಿದ್ದು ಕೆಂಡಾ ಚಿಕನ್ ಬಾಬಿಕ್ಯೂ. ಇನ್ನೊಂದು ಸ್ಟಾರ್ಟರ್ ನಮ್ಮ ಎಕ್ಸ್ಪೆಕ್ಟೇಷನ್ನ ಇನ್ನೂ ಹೆಚ್ಚಿಸ್ತು. ಟೇಬಲಿಗೆ ಬಂದಿದ ತಕ್ಷಣ ಆ ಸ್ಮೋಕ್ ಫ್ಲೇವರೇ ಫಸ್ಟ್ ನಮ್ಮನ್ನು ಅಟ್ರಾಕ್ಟ್ ಮಾಡಿದ್ದು. ಇದರ ಪ್ರೆಸೆಂಟೇಷನ್ ಕೂಡ ತುಂಬ ಸಿಂಪಲ್, ಬಟ್ ಅರೋಮಾ ಆಬ್ಸಲ್ಯೂಟ್ಲಿ ಅಮೇಸಿಂಗ್. ಫಸ್ಟ್ ಬೈಟ್ ತಗೊಂಡಾಗಲೇ ಆ ಬಾರ್ಬಿಕ್ಯೂ ಫ್ಲೇವರ್ ಫುಲ್ ಮೌತ್ ಸ್ಪ್ರೆಡ್ ಆಯಿತು. ಚಿಕನ್ ಪರ್ಫೆಕ್ಟಾಗಿ ಗ್ರಿಲ್ ಆಗಿತ್ತು, ಜ್ಯೂಸಿಯಾಗಿ, ಓವರ್ ಡ್ರೈ ಆಗದೆ ಪರ್ಫೆಕ್ಟ್ ಆಗಿತ್ತು. ಗ್ರಿಲ್ ಫ್ಲೇವರ್ಸ್ ಇಷ್ಟಪಡೋರಿಗೆ ಡೆಫಿನೆಟ್ಲಿ ವರ್ತ್ ಟ್ರೈಯಿಂಗ್ ಇದಂತು. ನಾವು ಆಲ್ಮೋಸ್ಟ್ ಮಾತಾಡ್ತಾ ಫೋಟೋಸ್ ವಿಡಿಯೋಸ್ ತಗೊಳ್ತಾ ಪ್ಲೇಟ್ ಫಿನಿಶ್ ಮಾಡಿದ್ದು ಕೂಡ ಗೊತ್ತಾಗಲಿಲ್ಲ. ಇಲ್ಲಿವರೆಗೂ ಡ್ರಿಂಕ್ಸ್ ಮತ್ತು ಸ್ಟಾರ್ಟರ್ಸ್ ಎರಡೂ ನಮ್ಮ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಿದ್ವು. ಈಗರ್ಲಿ ವೆಯ್ಟ್ ಮಾಡ್ತಿದ್ದ ಮೇನ್ ಕೋರ್ಸ್ ಫೈನಲಿ ನಮ್ಮ ಟೇಬಲ್ ಕಡೆ ಬಂತು. ಅದರ ಅರೋಮಾ ಜಸ್ಟ್ ಲೈಕ್ ಅ ವಾವ್. ಕ್ಲೇ ಪಾಟ್ನಲ್ಲಿ ಸರ್ವ್ ಮಾಡಿದ್ದ ಆ ಡಿಶ್ ನೋಡಿದ ತಕ್ಷಣ ಓಪನ್ ಮಾಡಬೇಕು ಅನ್ನಿಸ್ತಿತ್ತು. ನಮ್ಮ ಇವತ್ತಿನ ಮೀಲ್ನ ಹೈಲೈಟ್ ಮಟ್ಕಾ ಬಿರಿಯಾನಿ. ಪಾಟ್ನ ಓಪನ್ ಮಾಡಿದ ತಕ್ಷಣ ಆ ಸ್ಟೀಮ್, ಆ ಅರೋಮಾ ನಿಜವಾಗಿಯೂ ಮೌತ್ ವಾಟ್ರಿಂಗ್. ಬಿರಿಯಾನಿಲಿ ಸ್ಪೈಸಸ್ ಸ್ಮೆಲ್, ಚಿಕನ್ ಫ್ಲೇವರ್ ಎಲ್ಲ ಮಿಕ್ಸ್ ಆಗಿ ಒಂದು ಅಮೇಝಿಂಗ್ ಅರೋಮಾ ಕೊಡ್ತಿತ್ತು. ಬಿರಿಯಾನಿಲಿ ರೈಸ್ ಗ್ರೇನ್ ಸಪ್ರೇಟ್ ಆಗಿತ್ತು, ಸ್ಟಿಕ್ಕಿ ಸ್ಟಿಕ್ಕಿ ಅನ್ನಿಸ್ತಿರ್ಲಿಲ್ಲ, ಓವರ್ ಡ್ರೈ ಕೂಡ ಆಗಿರಲಿಲ್ಲ. ಮಸಾಲ ಫ್ಲೇವರ್ ರೈಸ್ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗಿತ್ತು. ಓವರ್ ಮಸಾಲ ಅಂತ ಎಲ್ಲೂ ಕೂಡ ಅನ್ನಿಸ್ಲಿಲ್ಲ. ಚಿಕನ್ ಕೂಡ ಚೆನ್ನಾಗಿ ಕುಕ್ ಆಗಿತ್ತು ಆ್ಯಂಡ್ ಈಸಿಲಿ ಬೋನಿಂದ ಸಪ್ರೇಟ್ ಆಗ್ತಿತ್ತು. ಇನ್ನು ಕ್ವಾಂಟಿಟಿ ವಿಷಯಕ್ಕೆ ಬಂದರೆ ಕ್ವಾಂಟಿಟಿ ಕೂಡ ಸಾಕಷ್ಟಿತ್ತು. ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ಅಮೇಝಿಂಗ್ ಆಗಿತ್ತು. ಈವನ್ ನಾವು ಇದನ್ನು ಇನ್ನೊಂದು ಪಾರ್ಸೆಲ್ ಕೂಡ ತಗೊಂಡ್ವಿ. ಒಂದೊಳ್ಳೆ ಲಂಚ್ ಆದಮೇಲೆ ಸ್ವೀಟ್ ಏನಾದರೂ ಟ್ರೈ ಮಾಡೋಣ ಅಂತ ನಾವು ಆರ್ಡರ್ ಮಾಡಿದ್ದು ಕೋಕೋನಟ್ ಫ್ಲೋಟ್. ಫ್ರೆಶ್ ಕೋಕೋನಟ್ ಶೆಲ್ ಒಳಗೆ ಸರ್ವ್ ಮಾಡಿದರು. ಅದರೊಳಗೆ ಕ್ರೀಮಿ ಐಸ್ ಕ್ರೀಮ್, ಕೋಕೋನಟ್ ಫ್ಲೇವರ್, ಡಾರ್ಕ್ ಚೊಕೋ ಚಿಪ್ಸ್ ಇದೆಲ್ಲ ರಿಫ್ರೆಶಿಂಗ್ ಫೀಲ್ ಕೊಡ್ತಿತ್ತು. ಹೆವಿ ಲಂಚ್ ಅಥವಾ ಡಿನ್ನರ್ ಆದಮೇಲೆ ಇಂಥ ಚಿಲ್ಡ್ ಡೆಸರ್ಟ್ ತಿಂದರೆ ತುಂಬ ಸ್ಯಾಟಿಸ್ಫೈ ಆಗಿರುತ್ತೆ. ಇನ್ನು ಕೋಕೋನಟ್ ಫ್ಲೋಟ್ ಬಗ್ಗೆ ಹೇಳಬೇಕಂದ್ರೆ ಟೇಸ್ಟ್ ಇಸ್ ರಿಯಲಿ ಗುಡ್, ಬಟ್ ಪ್ರೆಸೆಂಟೇಷನ್ ವರ್ತಲ್ಲ ಅನ್ನಿಸ್ತು. ಕೊನೆಯದಾಗಿ ನಾವು ಆರ್ಡರ್ ಮಾಡಿದ್ದು ತಿರಮಿಸು. ಒಂದೊಂದು ಡೆಸರ್ಟ್ ಒಂದೊಂದು ಫ್ಲೇವರ್ ಕೊಡ್ತು. ತಿರಮಿಸು ರಿಚ್, ಕ್ರೀಮಿ ಆ್ಯಂಡ್ ಕಾಫಿ ಫ್ಲೇವರ್ನಿಂದ ಮೀಲ್ಗೆ ಪರ್ಫೆಕ್ಟ್ ಎಂಡಿಂಗ್ ಕೊಡ್ತು. ಚಿನ್ನಿ, ಡಿಯಾನ್ ಹೆಂಗಿದೆ? ಚೆನ್ನಾಗಿದ್ಯಾ? ಓವರ್ ಆಲ್ ಆಗಿ ಈ ಪಬ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕನ್ನಡ ಭಾಷೆ ನಾನ್ ಕನ್ನಡಿಗಸ್ಗೆ ಕನ್ನಡ ಕಲಿಸ್ಬೇಕು ಅನ್ನೋ ಅವರ ಪ್ರಯತ್ನ, ಜೊತೆಗೆ ಫುಡ್ ಕೂಡ ಅಮೇಝಿಂಗ್ ಆಗಿತ್ತು. ಪ್ರೆಸೆಂಟೇಷನ್ ಕಡೆ ಇನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನು ಬೆಟರ್ ಆಗಿರುತ್ತೆ. ಇನ್ನು ಸ್ಟಾಫ್ ಆರ್ಡರ್ ತಗೊಳ್ಳೋದು, ಫುಡ್ ಸರ್ವ್ ಮಾಡೋದು, ಟೇಬಲ್ ಅಟೆಂಡ್ ಮಾಡೋದು ಎಲ್ಲ ಕೂಡ ಟೈಮ್ಲಿ ಆಗಿತ್ತು. ಈಸ್ ಇಟ್ ವರ್ತ್ ವಿಸಿಟಿಂಗ್ ಅಂತ ಅಂದರೆ ಎಸ್, ಡೆಫಿನೆಟ್ಲಿ. ನೀವು ಇಲ್ಲಿ ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ? ಹಾಗಿದ್ರೆ ನಿಮಗೆ ಯಾವ ಡಿಶ್ ಫೇವ್ರೆಟ್ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ದೆನ್, ಟೇಕ್ ಕೇರ್, ಸ್ಟೇ ಹ್ಯಾಪಿ, ಬಾಯ್ ಬಾಯ್.